ಕೊಪ್ಪಳದಲ್ಲಿ ಸುರಿದಂತಹ ಅಕಾಲಿಕ ಮಳೆ ರೈತರ ಬದುಕಿಗೆ ಕೊಳ್ಳಿಟ್ಟಿದೆ. ಬಿರುಗಾಳಿ ಸಹಿತ ಮಳೆಗೆ ಅನ್ನದಾತರು ಬೆಳೆದಂತಹ ಬೆಳೆ ನೆಲಕಚ್ಚಿದೆ. ರೈತ ಕಣ್ಣೀರು ಹಾಕುವ ದುಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅಕಾಲಿಕ ಮಳೆಯಿಂದ ರೈತರಿಗೆ ಆಘಾತ. ಕೊಪ್ಪಳದಲ್ಲಿ ಕಣ್ಣೀರು ಹಾಕುತ್ತಿರುವ ಅನ್ನದಾತ. ಒಂದೇ ಒಂದು ಅಕಾಲಿಕ ಮಳೆ ರೈತರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಮಾತಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ದೃಶ್ಯವೇ ಸಾಕ್ಷಿ. ಹೌದು, ನೆಲಕಚ್ಚಿದ ಬಾಳೆ, ಪಪ್ಪಾಯಿ, ಮೆಕ್ಕೆಜೋಳ, ನುಗ್ಗೆಕಾಯಿ ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ವರ್ಷದ ಮೊದಲ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಭತ್ತ ನೆಲಕಚ್ಚಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ನೆಲಕಚ್ಚಿದೆ. ಕೊಪ್ಪಳ ಜಿಲ್ಲೆ ಕೋಳೂರು ಗ್ರಾಮದಲ್ಲಿ ಸುಮಾರು 2500 ಪಪ್ಪಾಯಿ ಗಿಡ ಹಾನಿಯಾಗಿದೆ. ಕೋಳೂರು ಗ್ರಾಮದ ರೈತ ದೇವರಾಜ್ ಪೂಜಾರ್ 4 ಎಕರೆ ಪ್ರದೇಶದಲ್ಲಿ ಬೆಳೆದ ಪಪ್ಪಾಯಿ ಬೆಳೆ ನಾಶವಾಗಿದೆ. ಇನ್ನು 15 ದಿನದಲ್ಲಿ ಫಸಲು ಬರ್ತಿದ್ದ ಪಪ್ಪಾಯಿ ಗಿಡ ಸಂಪೂರ್ಣ ನೆಲಕಚ್ಚಿದೆ. ಇದೇ ರೈತನ 3 ಎಕರೆ ನುಗ್ಗೆಕಾಯಿ ಮಳೆ ಹೊಡೆತಕ್ಕೆ ನಾಶವಾಗಿದೆ. ಗಾಳಿ ಬಿಟ್ಟಿದ್ದಕ್ಕೆ ಒಂದು 2.5 ಸಾವಿರ ಗಿಡ ಬಿದ್ದವು ಸರ್. ನಾವು ಟೋಟಲಿ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಒಂದೇ ಟೈಮ್ ಮಾಡಿದ್ವಿ, 1 ಲಕ್ಷ ರೂಪಾಯಿ ಆಗೈತೆ ಸರ್. ಈಗ ಬರೋದ ಭಾಳ ಐತೆ ಸರ್. ಇದು ಏನೋ ಒಂದು 15-20 ದಿನಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತೈತೆ ಸರ್ ಗಿಡ. ಆ ಮೂಮೆಂಟ್ಗೆ ಇದು ಗಿಡ ಬಿದ್ದುಬಿಟ್ಟವು ಸರ್. ಕೊಪ್ಪಳ ತಾಲೂಕಿನ ಚುಕ್ಕನಕಲ್ ಗ್ರಾಮದಲ್ಲಿ ಸುಮಾರು 2 ಎಕರೆ ಬಾಳೆ ನಾಶವಾಗಿದೆ. ರೈತ ಪ್ರಕಾಶ್ ರೆಡ್ಡಿ ಬೆಳೆದ 2 ಎಕರೆ ಯಾಲಕ್ಕಿ ಬೆಳೆ ನೆಲಕಚ್ಚಿದೆ. ರೂಮ ಬಿದ್ದವು ಸರ್. ಗಿಡ ಬಿದ್ದವು, ನುಗ್ಗಿ ಗಿಡ ಭಾಳ ಆಗವು, ಪಪ್ಪಳಿ ಭಾಳ ಆಗಿದೆ ಸರ್. ಮೆಕ್ಕೆಜೋಳ ಅಂತೂ ಸಾವಿರಾರು ಎಕರೆ ಮೆಕ್ಕೆಜೋಳ ಆಗಿದೆ ಸರ್. ಈ ರೈತರು ಭಾಳ ಲಾಸ್ನ ಆಗತ್ತಾರ ಸರ್. ಈಗ ಇದು ನುಗ್ಗಿ 3 ಎಕರೆ ಐತೆ ಸರ್. 3 ಎಕರೆ ನುಗ್ಗಿ ಐತೆ ಸರ್. ಎಲ್ಲ ಬಿದ್ದುಬಿಟ್ಟ ಸರ್. ಏನು ಉಳಿದಿಲ್ಲ ಸರ್. ಎಲ್ಲ ಈಗ ಸದ್ಯ ಕಟಾವ್ ಬಂದ್ಬಿಟ್ಟ ಸರ್. ಈಗ ಒಟ್ನಲ್ಲಿ ಒಂದೇ ಒಂದು ಮಳೆ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿಬಿಟ್ಟಿದೆ. ಮೊದಲ ಮಳೆಗೆ ಕಂಗಾಲಾದ ರೈತರು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಸುರಿದಂತಹ ಅಕಾಲಿಕ ಮಳೆ ರೈತರ ಬದುಕಿಗೆ ಕೊಳ್ಳಿಟ್ಟಿದೆ. ಬಿರುಗಾಳಿ ಸಹಿತ ಮಳೆಗೆ ಅನ್ನದಾತರು ಬೆಳೆದಂತಹ ಬೆಳೆ ನೆಲಕಚ್ಚಿದೆ. ರೈತ ಕಣ್ಣೀರು ಹಾಕುವ ದುಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅಕಾಲಿಕ ಮಳೆಯಿಂದ ರೈತರಿಗೆ ಆಘಾತ. ಕೊಪ್ಪಳದಲ್ಲಿ ಕಣ್ಣೀರು ಹಾಕುತ್ತಿರುವ ಅನ್ನದಾತ. ಒಂದೇ ಒಂದು ಅಕಾಲಿಕ ಮಳೆ ರೈತರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಮಾತಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ದೃಶ್ಯವೇ ಸಾಕ್ಷಿ. ಹೌದು, ನೆಲಕಚ್ಚಿದ ಬಾಳೆ, ಪಪ್ಪಾಯಿ, ಮೆಕ್ಕೆಜೋಳ, ನುಗ್ಗೆಕಾಯಿ ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ವರ್ಷದ ಮೊದಲ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಭತ್ತ ನೆಲಕಚ್ಚಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ನೆಲಕಚ್ಚಿದೆ. ಕೊಪ್ಪಳ ಜಿಲ್ಲೆ ಕೋಳೂರು ಗ್ರಾಮದಲ್ಲಿ ಸುಮಾರು 2500 ಪಪ್ಪಾಯಿ ಗಿಡ ಹಾನಿಯಾಗಿದೆ. ಕೋಳೂರು ಗ್ರಾಮದ ರೈತ ದೇವರಾಜ್ ಪೂಜಾರ್ 4 ಎಕರೆ ಪ್ರದೇಶದಲ್ಲಿ ಬೆಳೆದ ಪಪ್ಪಾಯಿ ಬೆಳೆ ನಾಶವಾಗಿದೆ. ಇನ್ನು 15 ದಿನದಲ್ಲಿ ಫಸಲು ಬರ್ತಿದ್ದ ಪಪ್ಪಾಯಿ ಗಿಡ ಸಂಪೂರ್ಣ ನೆಲಕಚ್ಚಿದೆ. ಇದೇ ರೈತನ 3 ಎಕರೆ ನುಗ್ಗೆಕಾಯಿ ಮಳೆ ಹೊಡೆತಕ್ಕೆ ನಾಶವಾಗಿದೆ. ಗಾಳಿ ಬಿಟ್ಟಿದ್ದಕ್ಕೆ ಒಂದು 2.5 ಸಾವಿರ ಗಿಡ ಬಿದ್ದವು ಸರ್. ನಾವು ಟೋಟಲಿ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಒಂದೇ ಟೈಮ್ ಮಾಡಿದ್ವಿ, 1 ಲಕ್ಷ ರೂಪಾಯಿ ಆಗೈತೆ ಸರ್. ಈಗ ಬರೋದ ಭಾಳ ಐತೆ ಸರ್. ಇದು ಏನೋ ಒಂದು 15-20 ದಿನಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತೈತೆ ಸರ್ ಗಿಡ. ಆ ಮೂಮೆಂಟ್ಗೆ ಇದು ಗಿಡ ಬಿದ್ದುಬಿಟ್ಟವು ಸರ್. ಕೊಪ್ಪಳ ತಾಲೂಕಿನ ಚುಕ್ಕನಕಲ್ ಗ್ರಾಮದಲ್ಲಿ ಸುಮಾರು 2 ಎಕರೆ ಬಾಳೆ ನಾಶವಾಗಿದೆ. ರೈತ ಪ್ರಕಾಶ್ ರೆಡ್ಡಿ ಬೆಳೆದ 2 ಎಕರೆ ಯಾಲಕ್ಕಿ ಬೆಳೆ ನೆಲಕಚ್ಚಿದೆ. ರೂಮ ಬಿದ್ದವು ಸರ್. ಗಿಡ ಬಿದ್ದವು, ನುಗ್ಗಿ ಗಿಡ ಭಾಳ ಆಗವು, ಪಪ್ಪಳಿ ಭಾಳ ಆಗಿದೆ ಸರ್. ಮೆಕ್ಕೆಜೋಳ ಅಂತೂ ಸಾವಿರಾರು ಎಕರೆ ಮೆಕ್ಕೆಜೋಳ ಆಗಿದೆ ಸರ್. ಈ ರೈತರು ಭಾಳ ಲಾಸ್ನ ಆಗತ್ತಾರ ಸರ್. ಈಗ ಇದು ನುಗ್ಗಿ 3 ಎಕರೆ ಐತೆ ಸರ್. 3 ಎಕರೆ ನುಗ್ಗಿ ಐತೆ ಸರ್. ಎಲ್ಲ ಬಿದ್ದುಬಿಟ್ಟ ಸರ್. ಏನು ಉಳಿದಿಲ್ಲ ಸರ್. ಎಲ್ಲ ಈಗ ಸದ್ಯ ಕಟಾವ್ ಬಂದ್ಬಿಟ್ಟ ಸರ್. ಈಗ ಒಟ್ನಲ್ಲಿ ಒಂದೇ ಒಂದು ಮಳೆ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿಬಿಟ್ಟಿದೆ. ಮೊದಲ ಮಳೆಗೆ ಕಂಗಾಲಾದ ರೈತರು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ಕೊಪ್ಪಳದಲ್ಲಿ ಸುರಿದಂತಹ ಅಕಾಲಿಕ ಮಳೆ ರೈತರ ಬದುಕಿಗೆ ಕೊಳ್ಳಿಟ್ಟಿದೆ. ಬಿರುಗಾಳಿ ಸಹಿತ ಮಳೆಗೆ ಅನ್ನದಾತರು ಬೆಳೆದಂತಹ ಬೆಳೆ ನೆಲಕಚ್ಚಿದೆ. ರೈತ ಕಣ್ಣೀರು ಹಾಕುವ ದುಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಅಕಾಲಿಕ ಮಳೆಯಿಂದ ರೈತರಿಗೆ ಆಘಾತ. ಕೊಪ್ಪಳದಲ್ಲಿ ಕಣ್ಣೀರು ಹಾಕುತ್ತಿರುವ ಅನ್ನದಾತ. ಒಂದೇ ಒಂದು ಅಕಾಲಿಕ ಮಳೆ ರೈತರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಮಾತಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ದೃಶ್ಯವೇ ಸಾಕ್ಷಿ. ಹೌದು, ನೆಲಕಚ್ಚಿದ ಬಾಳೆ, ಪಪ್ಪಾಯಿ, ಮೆಕ್ಕೆಜೋಳ, ನುಗ್ಗೆಕಾಯಿ ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ವರ್ಷದ ಮೊದಲ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಭತ್ತ ನೆಲಕಚ್ಚಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ನೆಲಕಚ್ಚಿದೆ. ಕೊಪ್ಪಳ ಜಿಲ್ಲೆ ಕೋಳೂರು ಗ್ರಾಮದಲ್ಲಿ ಸುಮಾರು 2500 ಪಪ್ಪಾಯಿ ಗಿಡ ಹಾನಿಯಾಗಿದೆ. ಕೋಳೂರು ಗ್ರಾಮದ ರೈತ ದೇವರಾಜ್ ಪೂಜಾರ್ 4 ಎಕರೆ ಪ್ರದೇಶದಲ್ಲಿ ಬೆಳೆದ ಪಪ್ಪಾಯಿ ಬೆಳೆ ನಾಶವಾಗಿದೆ. ಇನ್ನು 15 ದಿನದಲ್ಲಿ ಫಸಲು ಬರ್ತಿದ್ದ ಪಪ್ಪಾಯಿ ಗಿಡ ಸಂಪೂರ್ಣ ನೆಲಕಚ್ಚಿದೆ. ಇದೇ ರೈತನ 3 ಎಕರೆ ನುಗ್ಗೆಕಾಯಿ ಮಳೆ ಹೊಡೆತಕ್ಕೆ ನಾಶವಾಗಿದೆ. ಗಾಳಿ ಬಿಟ್ಟಿದ್ದಕ್ಕೆ ಒಂದು 2.5 ಸಾವಿರ ಗಿಡ ಬಿದ್ದವು ಸರ್. ನಾವು ಟೋಟಲಿ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಒಂದೇ ಟೈಮ್ ಮಾಡಿದ್ವಿ, 1 ಲಕ್ಷ ರೂಪಾಯಿ ಆಗೈತೆ ಸರ್. ಈಗ ಬರೋದ ಭಾಳ ಐತೆ ಸರ್. ಇದು ಏನೋ ಒಂದು 15-20 ದಿನಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತೈತೆ ಸರ್ ಗಿಡ. ಆ ಮೂಮೆಂಟ್ಗೆ ಇದು ಗಿಡ ಬಿದ್ದುಬಿಟ್ಟವು ಸರ್. ಕೊಪ್ಪಳ ತಾಲೂಕಿನ ಚುಕ್ಕನಕಲ್ ಗ್ರಾಮದಲ್ಲಿ ಸುಮಾರು 2 ಎಕರೆ ಬಾಳೆ ನಾಶವಾಗಿದೆ. ರೈತ ಪ್ರಕಾಶ್ ರೆಡ್ಡಿ ಬೆಳೆದ 2 ಎಕರೆ ಯಾಲಕ್ಕಿ ಬೆಳೆ ನೆಲಕಚ್ಚಿದೆ. ರೂಮ ಬಿದ್ದವು ಸರ್. ಗಿಡ ಬಿದ್ದವು, ನುಗ್ಗಿ ಗಿಡ ಭಾಳ ಹಾಳಾಗವು, ಪಪ್ಪಳಿ ಭಾಳ ಆಗಿದೆ ಸರ್. ಮೆಕ್ಕೆಜೋಳ ಅಂತೂ ಸಾವಿರಾರು ಎಕರೆ ಮೆಕ್ಕೆಜೋಳ ಆಗಿದೆ ಸರ್. ಈ ರೈತರು ಭಾಳ ಲಾಸ್ನಾಗತ್ತಾರ ಸರ್. ಈಗ ಇದು ನುಗ್ಗಿ 3 ಎಕರೆ ಐತೆ ಸರ್. 3 ಎಕರೆ ನುಗ್ಗಿ ಐತೆ ಸರ್. ಎಲ್ಲ ಬಿದ್ದುಬಿಟ್ಟ ಸರ್. ಏನು ಉಳಿದಿಲ್ಲ ಸರ್. ಎಲ್ಲ ಈಗ ಸದ್ಯ ಕಟಾವ್ ಬಂದ್ಬಿಟ್ಟ ಸರ್. ಈಗ ಒಟ್ನಲ್ಲಿ ಒಂದೇ ಒಂದು ಮಳೆ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿಬಿಟ್ಟಿದೆ. ಮೊದಲ ಮಳೆಗೆ ಕಂಗಾಲಾದ ರೈತರು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಸುರಿದಂತಹ ಅಕಾಲಿಕ ಮಳೆ ರೈತರ ಬದುಕಿಗೆ ಕೊಳ್ಳಿಟ್ಟಿದೆ. ಬಿರುಗಾಳಿ ಸಹಿತ ಮಳೆಗೆ ಅನ್ನದಾತರು ಬೆಳೆದಂತಹ ಬೆಳೆ ನೆಲಕಚ್ಚಿದೆ. ರೈತ ಕಣ್ಣೀರು ಹಾಕುವ ದುಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಅಕಾಲಿಕ ಮಳೆಯಿಂದ ರೈತರಿಗೆ ಆಘಾತ. ಕೊಪ್ಪಳದಲ್ಲಿ ಕಣ್ಣೀರು ಹಾಕುತ್ತಿರುವ ಅನ್ನದಾತ. ಒಂದೇ ಒಂದು ಅಕಾಲಿಕ ಮಳೆ ರೈತರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಮಾತಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ದೃಶ್ಯವೇ ಸಾಕ್ಷಿ. ಹೌದು, ನೆಲಕಚ್ಚಿದ ಬಾಳೆ, ಪಪ್ಪಾಯಿ, ಮೆಕ್ಕೆಜೋಳ, ನುಗ್ಗೆಕಾಯಿ ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ವರ್ಷದ ಮೊದಲ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಗಂಗಾವತಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಭತ್ತ ನೆಲಕಚ್ಚಿದೆ.